ಇದು ಆಸ್ಟ್ರೇಲಿಯಾ, ಇದು ಬಂದ್ಬಿಟ್ಟು ಸೌತ್ ಆಫ್ರಿಕಾ. ಫಸ್ಟ್ ಟೈಮ್ ತಿಂದಿದ್ದಕ್ಕೆ ನಾನು ವಿಡಿಯೋ ಮಾಡಾಕ್ತಾ ಇರೋದು. ನೋಡಿ ಗಾಯ್ಸ್, ಬಂದ್ಬಿಟ್ಟು ಚಪಾತಿ ಮಾಡ್ತಾವಳೆ. ಎಲ್ಲ ಒತ್ತೋಗ್ಬಿಟ್ಟು ಚಪಾತಿ. ಗೊತ್ತಾಗಿರೋದು ಏನ್ಲೇ ಇದು ಚಪಾತಿ ಮಾಡು ಅಂದರೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಊರಲ್ಲಿ ನೋಡಿದ್ರಿ, ಏನೋ ನಮಗೊಂದು ಅಭಿಷೇಕ ಆಯಿತು. ಸೊ ಅದಕ್ಕೋಸ್ಕರ ಬಂದಿತ್ತು. ಅದಾದಮೇಲೆ ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದು. ಸೊ ಆ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಒಂದು ನಿಮಿಷ ಅಲ್ಲಿ ಮೇಲ್ಗಡೆ ಇದೆ ನೋಡು, ಅದನ್ನ ಪ್ರೆಸ್ ಮಾಡಿ ಮೇಲ್ಗಡೆ ವಾಯ್ಸ್ ಕ್ಲಿಯರಾಗಿ ಬರ್ತೈತಿ, ಆಯಿತಾ? ಸೊ ಡೈರೆಕ್ಟಾಗಿ ಇಲ್ಲಿಗೆ ಬಂದಿತ್ತು. ಸೊ ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿ ಬಂದ ತಕ್ಷಣ ನಾನು ಮಾಡ್ತಾಯಿರೋ ಕೆಲಸ ಇವಾಗ ಒಂದು ಏನು ಹೇಳ್ಬಿಟ್ಟಿದ್ದೀನಿ ಅಂತಂದರೆ, ನಾನು ಇಲ್ಲಿರೋ ತನಕ ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಒಂದು ಸ್ವಾರ್ಥ ಆ್ಯಂಡ್ ಆಲ್ಸೋ ನಮ್ಮ ಮಮ್ಮಿ ಹೆಲ್ಪ್ ಆಗಲಿ ಅಂತ. ಸ್ವಾರ್ಥ ಬಂದ್ಬಿಟ್ಟು ಏನು ಅಂತಂದರೆ, ನಂಗೆ ಖಾರ ಜಾಸ್ತಿ ತಿನ್ನೋಕ್ಕಾಗಲ್ಲ, ಎಲ್ಲದಕ್ಕೂ ಆಲ್ಮೋಸ್ಟ್ ಜಾಸ್ತಿ ಖಾರ ಹಾಕ್ತಾರೆ. ಸೊ ಅದಕ್ಕೋಸ್ಕರ ಅದು. ಆಮೇಲೆ ಇನ್ನೊಂದು ಹೆಲ್ಪ್ ಅಂತಂದರೆ ರೆಸ್ಟ್ ಆಗುತ್ತೆ ಅವರಿಗೆ ಅಂತ ನಾನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಎಷ್ಟು ದಿನ ಹೇಳ್ತೀನೋ ನಾನೇ ಫುಲ್ ಅಡುಗೆ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಏನು ಅಂತಂದರೆ, ಇವಾಗ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಜೊತೆಗೆ ಎಗ್ ಬುರ್ಜಿ ನಮ್ಮ ಅಣ್ಣ ಮಾಡ್ತಾನೆ. ಅವನು ಹೆಂಗೆ ಮಾಡ್ತಾನೆ ಏನು ಅಂತ ನೋಡೋಣ. ಆ್ಯಕ್ಚುಲಿ ನಂಗೆ ಹಸಿಮೆಣ್ಸಿಗೆ ಹಾಕಿರೋದು ಇಷ್ಟ ಆಗಲ್ಲ, ಎಗ್ ಬುರ್ಜಿನ ಖಾರ ಹಾಕಿ ಮಾಡಿದ್ರೆ ನನಗೆ ಇಷ್ಟ ಆಗ್ತೈತಿ. ಹಾಂ ಮಾತಾಡು, ಏನು ಹೇಳು. ಏನು ಮಾತಾಡೋದಮ್ಮ? ಅಲ್ಲ, ಖಾರ ಹಾಕಿ ಮಾಡಿ ಮೆಣಸಿನ್ಕಾಯಿ ಬೇಡ, ಬೇಡ ಮೆಣಸಿನ್ಕಾಯಿ. ಅದೇ ಟೇಸ್ಟೇ, ಚಲೋ ಆಗಲ್ಲ. ಅದು ಗೊತ್ತಾಗುತ್ತೆ, ಎತ್ತಿಬಿಟ್ಟು ತಿನ್ನು. ಬೇಡ ಕ್ಷಣ. ಒಣ ಖಾರ ಯಾರು ಹಾಕ್ತಾರೆ? ಒಣ ಖಾರನ ಹಾಕೋದು ಯಾರು ಹಾಕಲ್ಲ. ನೋಡಿ ಗಾಯ್ಸ್, ಮೆಣಸಿನ್ಕಾಯಿ ತಿನ್ನಲ್ವಂತ ಇವಳು. ಮೆಣಸಿನ್ಕಾಯಿ ಬೇಡ, ಖಾರದ ಪುಡಿ ಹಾಕಿ ಮಾಡು ಅಂದ್ರೆ ಚಲೋ ಆಗ್ತದೆ. ಇವಳನ್ನ ಈ ಎರಲ್ಲಿ ತಗೊಂತಾರಲ್ಲ, ಯಾವ ಥರ ಧಾರಾವಾಹಿಲಿ ಟಡಾ 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 ಅಂತ ತಗೋಬೇಕು. ಮಾಡ್ತಾಳೆ. ಚಪಾತಿನೂ ಮಾಡೋಕ್ಕಾಗಲ್ಲ. ಇದು ಇದು ಶ್ರೀಲಂಕಾ ಆಗ್ಬಿಟ್ಟೈತೆ. ಇದು ರೌಂಡ್ ಐತೆ ನೋಡಿ, ಕರೆಕ್ಟ್ ಆಗೈತೆ. ಇಲ್ಲ, ಇದು ಸೌತ್ ಆಫ್ರಿಕಾದ. ಇಂಡಿಯಾದಲ್ಲಿರೋ ಎಲ್ಲ ಥರ ದೇಶಗಳು ಇಲ್ಲೇ ಇದ್ದಾವೆ. ಇದು ಆಸ್ಟ್ರೇಲಿಯಾ, ಇದು ಬಂದ್ಬಿಟ್ಟು ಸೌತ್ ಆಫ್ರಿಕಾ ಕಿತ್ಕೊಂಡು ಹೋಗ್ಬಿಟ್ಟೈತೆ. ಇದು ಬಂದ್ಬಿಟ್ಟು ಯಾವುದೋ ಏನೋ ಗೊತ್ತಾಗ್ತಿಲ್ಲ. ಈ ಥರ ಚಪಾತಿ ಮಾಡ್ತಾರೆ. ಇದನ್ನ ತಿನ್ನೋಣ ಬಿಡೋಣ. ಮಮ್ಮಿ ನಾಷ್ಟ ತಗೊಂಡು ತಿನ್ನಲ್ಲ, ತಿನ್ನಕತ್ತಾರ. ನಾ ಫಸ್ಟ್ ಟೈಮ್ ನೋಡಕತ್ತೀನಿ. ತಿನ್ನು, ಹೆಂಗೆ ತಿಂತೀಯ ನೋಡ್ತೀನಿ. ಹೆಂಗೆ ತಿಂತೀನಿ? ಚಪಾತಿ ಆ್ಯಂಡ್ ಎಗ್ ಬುರ್ಜಿ ಬಾಯಿಲೆ ತಿಂತೀನಿ. ಮತ್ತೆ ಹೆಂಗೆ ತಿನ್ಬೇಕು? ಶೀತ ಯಾರು ತಡ್ಕೊಂಡಾರ? ಮೈಕೈ ನೋವು ಯಾರು ತಡ್ಕೊಂಡಾರ? ಯಾವತ್ತೂ ತಿಂದಿದ್ದು ನೋಡಿ, ಬ್ರೆಡ್ನಾಗ ತಿಂದಿದ್ದು ನೋಡೇನಿ, ಇದನ್ನು ತಿಂದು ನೋಡಿಲ್ಲ. ತಿನ್ನು, ತಿಂತೀನಿ ಬಿಡೆ. ಆದ್ರೆ ಈ ಕ್ವಾಂಟಿಟಿ ಕಮ್ಮಿ ತಿಂತೀನಿ ನಾನು. ಈಗ ಇಷ್ಟ ಐತಲ್ಲ, ಇಷ್ಟು ತಿಂದು ಈ ಚಪಾತಿ ಒಳಗೆ ಹಿಂಗೆ ಹೆಂಗಾರು ತಿನ್ನು ನೀನು. ಒಟ್ಟು ತಿನ್ನು, ಹಿಂಗೆ ಬಾಡಿ ಹೀಟ್ ಆಗತ್ತೆ. ಹಿಂಗೆ ತಿಂತೀನಿ, ಹಿಂಗೆ ಇಟ್ಕೋತೀನಿ. ಹಿಂಗೆ ಇಟ್ಕೊಂಡು ಹಿಂಗೆಲ್ಲಿ ಬಾಯಿಗೆ ಹತ್ತು ಬರ್ತದೆ. ಹಿಂಗೆ ಅಯ್ಯೋ ದೇವ್ರೆ, ಮಡ್ಚ್ಕ, ಇನ್ನೂ ಮಡ್ಚ್ಕ. ಅಯ್ಯೋ ದೇವರೇ, ಯಾವತ್ತು ಒಂದು ಮೊಟ್ಟೆ ಅದೆಲ್ಲ ತಿನ್ನೋದೇ ಇಲ್ಲ. ಅಯ್ಯೋ, ಇವತ್ತು ತಿಂದರು. ನಾನು ಅಂದರೆ ಎಗ್ಗು ಇದೆಲ್ಲ ಬ್ರೆಡ್ಡಲ್ಲಿ ಮಾಡಿರೋದೆಲ್ಲ ತಿಂತಿದ್ರು, ಬಟ್ ಈ ಥರ ತಿಂದಿಲ್ಲ, ನೋಡಿರಲಿಲ್ಲ. ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಆಯಿತು. ನಾನು ಇದನ್ನು ಎಗ್ ರೈಸ್ ಮಾಡ್ಕೊತೀನಿ ಸ್ವಲ್ಪನೇ, ದಟ್ಸ್ ಇಟ್. ಸೊ ನಾನು ಕೂಡ ಊಟ ಮಾಡಿಬಿಟ್ಟು ಸಿಗ್ತೀನಿ. ಸೊ ನಿನ್ನೆ ನೈಟು ಏನು, ಮೈ ಗಾಡ್, ಉಪ್ಪಿಟ್ಟು ರವೆ ಮಾಡೋಣ ಅಂದ್ಕೊಂಡೆ. ಉಪ್ಪಿಟ್ಟು ರವೆ ಅಲ್ಲ, ಉಪ್ಪಿಟ್ಟು ಮಾಡೋಣ, ರವೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ. ಮೊಬೈಲ್ ತೊಗೊಂಬರೋಷ್ಟು ನನಗೆ ಸ್ವಲ್ಪ ಹೊತ್ತಾಯಿತು, ಗೈಸ್ ನೋಡಿ ಅಷ್ಟು. ಸೊ ನಿನ್ನೆ ನೈಟು ಎಗ್ ಬುರ್ಜಿ ಚಪಾತಿ ತಿನ್ಕೊಂಡು ಮಲ್ಕೊಂಡ್ವಿ. ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಸೊ ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ. ಸೊ ಇವಾಗ ನಾನು ಅವರೆಕಾಳು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸೊ ಹೇಗೆ ಬರುತ್ತೆ ನೋಡೋಣ, ಆಯಿತಾ? ಅವರೆಕಾಳು ಉಪ್ಪಿಟ್ಟು ಈಸ್ ಓಕೆ, ಬಟ್
ನಾನು ಡೈರೆಕ್ಟಾಗಿ ಹಾಕ್ತೀನಿ ಅಲ್ವಾ ಅವರೆಕಾಳು. ಇವತ್ತೇನು ಮಾಡ್ತೀನಿ ಅಂದರೆ ಸಪ್ರೇಟಾಗಿ ಅದನ್ನು ಒಂದು ಕುದಿ ಕುದಿಸ್ಕೊಂಡು ಅದಾದಮೇಲೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತು ಹೇಗೆ ಬರುತ್ತೆ ಏನು ಅಂತ ನೋಡೋಣ. ಸೊ ಮಾರ್ನಿಂಗ್ ಇವಾಗ ಟಿಫಿನ್ ಏನು ಮಾಡ್ತಾಯಿದ್ದೀನಿ ಅಂದರೆ ಅವರೆಕಾಳು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಲೆಟ್ಸ್ ಗೋ ಆ್ಯಂಡ್ ಮಾಡೋಣ. ಹೇಗೆ ಬರುತ್ತೆ ಅಂತ ಹೇಳ್ತೀನಿ ಓಕೆನಾ. ಗೊತ್ತಾ ಆ್ಯಕ್ಚುಲಿ ಅವರೆಕಾಳು ಜಾಸ್ತಿ ಇದೆ. ಸೊ ಅದಕ್ಕೆ ನಮ್ಮ ಮನೇಲಿ ಇವತ್ತು ಬೆಳಗ್ಗೆ ಅವರೆಕಾಳು ಉಪ್ಪಿಟ್ಟು, ನಾವೇನೋ ಹೇಳ್ತೀನಿ ಕೇಳಿಸ್ಕ ಅಮ್ಮ, ಬೆಳಗ್ಗೆ ಅವರೆಕಾಳು ಉಪ್ಪಿಟ್ಟು, ಮಧ್ಯಾಹ್ನ ಚಪಾತಿ ಅವರೆಕಾಳು ಪಲ್ಯ, ಸಾಂಬಾರು ಇದೆ. ಸೊ ಹಂಗಾಗಿ ಸಾಂಬಾರು ಖಾಲಿ ಆದರೆ ಅವರೆಕಾಳು ಸಾಂಬಾರು. ಹಾಂ, ಇವತ್ತು ಫುಲ್ ಡೇ ನಾನು ಏನು ಮಾಡ್ತೀನಿ ಅಂದರೆ ಅವರೆಕಾಳು ಡೇ ಮಾಡ್ತೀನಿ. ಅದು ಬೆಂಗಳೂರಲ್ಲಿ ಅವರೇ ಮೇಳ ಅಂತ ಮಾಡ್ತಾರಲ್ಲ, ಹಂಗೆ ನಮ್ಮ ಮನೇಲಿ ಇವತ್ತು ಅವರೇ ದಿನ. ಹೇಗಮ್ಮ ಅಷ್ಟೇ. ಬ್ಯಾಕ್ಗ್ರೌಂಡ್ ಫುಲ್ ಮ್ಯೂಸಿಕ್ ಇದೆ. ಬಾಯ್. ಸೊ ನಮ್ಮ ಒಂದು ಅವರೆಕಾಳು ಉಪ್ಪಿಟ್ಟು ಹೆಂಗಾಗಿದೆ ನೋಡಿ. ಸೊ ನೈಸ್ ಅಲ್ಲ. ಆ್ಯಕ್ಚುಲಿ ನನಗೆ ಉಪ್ಪಿಟ್ಟು ಮಾಡೋಕ್ಕೆ ಬರಲ್ಲ, ಏನೋ ಒಂದು ಕಮ್ಮಿ ಆಗಿರುತ್ತೆ. ಪರ್ಫೆಕ್ಟಾಗಿ ಉಪ್ಪಿಟ್ಟು ಮಾಡೋಕ್ಕೆ ಬರಲ್ಲ. ಬಟ್ ಇವತ್ತು ತುಂಬ ಚೆನ್ನಾಗಿದೆ ಅವರೆಕಾಳು ಉಪ್ಪಿಟ್ಟು. ತಿಂದ್ಬಿಟ್ಟು ಟೇಸ್ಟಿ ಕೇಳ್ತೀನಿ ಎಲ್ಲರನ್ನ ಹೆಂಗಾಗಿದೆ ಅಂತ. ಓಕೆ, ಉಪ್ಪಿಲ್ಲ, ಸ್ವಲ್ಪ ಉಪ್ಪಿಲ್ಲ. ಉಪ್ಪು ಹಾಕೇನಿ, ಚಟ್ನಿ ಪುಡಿ ಹಾಕ್ಲಾ? ಬಟ್ ಚೆನ್ನಾಗಿತ್ತು ಉಪ್ಪಿಟ್ರ. ಹಾಂ ಹಾಂ. ಸೊ ಅವರೆಕಾಳು ಉಪ್ಪಿಟ್ಟು ಜೊತೆಗೆ ನಾವು ಮಿರ್ಚಿ ಮಾಡ್ತಾಯಿದ್ದೀವಿ. ಇದು ಆ್ಯಕ್ಚುಲಿ ಬೆಂಗಳೂರದ್ದು ಮೆಣಸಿನ್ಕಾಯಿ ಬರ್ತಲ್ಲ ಆ ಥರ ಅಲ್ಲ. ಇದನ್ನು ತಿಂದರೆ ಕೆಳಗಡೆಯಿಂದ ಮೇಲ್ಗಡೆ ಉರಿಯುತ್ತೆ ಆ ಥರ. ಆ್ಯಂಡ್ ಸೊ ಇವಾಗ ಮಿರ್ಚಿ ಬಿಡ್ತಿದ್ದಾರೆ. ಸೊ ಏನು ಅಂತಂದರೆ ನಮ್ಮ ಮಮ್ಮಿ ಏನು ಹೇಳ್ತಿದ್ರೆ, ನಿನ್ನೆ ಎಗ್ ರೈಸ್ ತಿಂದಿತ್ತು, ಅದನ್ನು ಹಾಕ್ಬೇಡ ಅಂತ ಹೇಳ್ತಿದ್ರು. ಬಟ್ ನಾನು ಹಾಕ್ತೀನಿ. ಅವ್ರ ಮಮ್ಮಿ ಬೈತಾರಂತೆ. ನೀನು ತಿನ್ಕಂತ ಇದ್ರೆ ನಾನು ವೀಡಿಯೋನ ಮಾಡ್ತಿರ್ಲಿಲ್ಲ. ನೀನು ತಿಂದಿಲ್ಲ, ಫಸ್ಟ್ ಟೈಮ್ ತಿಂದಿದ್ದಕ್ಕೆ ನಾನು ವೀಡಿಯೋ ಮಾಡಾಕ್ತಾ ಇರೋದು. ಇದು ಆಕ್ಚುಲಿ ಚೆನ್ನಾಗಿರೋದು, ಗೊತ್ತಾಯ್ತಾ? ಆ್ಯಂಡ್ ನಾಳೆ ಈ ಬಜ್ಜಿ ಅಲ್ಲಮ್ಮ, ಬದನೇಕಾಯಿ ಬಜ್ಜಿ. ಇದು ಬದನೇಕಾಯಿನೇ ನಾನಾ? ಬಟ್ ಅದು ತುಪ್ರಿಕಾಯಿ ಥರ ಬರ್ತೈತೇನಪ್ಪ, ತುಪ್ಪದ ಹೀರೆಕಾಯಿ. ತಿಂದೆ ಅಷ್ಟು ಮಿರ್ಚಿನ ತಿಂದೆ. ಉಪ್ಪಿಟ್ಟು ಹೆಂಗಾಗೈತೆ ಹೇಳು? ಉಪ್ಪಿಟ್ಟು ತಿಂದೆ? ಉಪ್ಪಿಟ್ಟು ಚೆನ್ನಾಗೈತೆ. ಉಪ್ಪು ಕರೆಕ್ಟ್ ಐತಿಲ್ಲ? ನಮಗೆ ಉಪ್ಪು ಕರೆಕ್ಟ್ ಐತೆ, ಇವ್ರಿಗೆ ಉಪ್ಪು ಆಗಲ್ಲ. ಮೆಣ್ಸಿಕಾಯಿ ತಿನ್ನಂಗಿಲ್ಲ ಹಂಗಾರೆ ಮಿರ್ಚಿದು. ಆಗಲ್ಲಪ್ಪ ಯಪ್ಪ, ಬೇಡ ಬೇಡ. ಹರಸಾಹಸಕ್ಕೆ ಕೈ ಹಾಕಲ್ಲ. ಉಪ್ಪಿಟ್ಟು ಚಲೋ ಆಗೈತಿ ಫಸ್ಟ್ ಟೈಮ್. ನಾನು ತಿಂದು ಹೇಳ್ತೀನಿ ತಡಿ. ಹಿಟ್ಟೇನು ಕೆಟ್ಟಿಲ್ಲ ಮುತ್ತ. ಚೆನ್ನಾಯ್ತಾ? ಜಿಗಿ ಭಾಳ ಐತಿ. ಸಿಂಧೂರ್ ಇಟ್ಟಿದ್ದೀನಿ ನೋಡ್ಕೊ. ಹಿಂಗೆ ಮಾಡ್ಬೇಕು, ಹಿಂಗೆ ಜೇನು ಗುಡಿನ ಥರ ಮಾಡ್ಬೇಕು. ಅಷ್ಟು ಸಣ್ಣದು. ಚೆನ್ನಾಯ್ತಾ? ಬೇತಾಳಿ ಎಲ್ಲಿರ್ತೈತೆ ಅಲ್ಲಿ ಇಡ್ತಾರೆ. ಹೌದಾ? ಮತ್ತು ಬೇತಲ್ಲಿ ಇಲ್ಲಿ ಕಡೆ ಇದ್ರೆ ಅಲ್ಲೇ ಇಟ್ಕೊತಾರ. ನೀನು ಅಪ್ಡೇಟಿಂಗ್ ಮಮ್ಮಿ. ಸರ್ಕಾರ ತಿರುಗಿ ಈ ಕಡೆ. ನಂಗೆ ಸ್ವಲ್ಪ ಕೊಡು ಲಿಪ್ಟಿಕ್. ಮತ್ತೆ ನಾ ಹಚ್ಕೊಂತೀನಿ ಕೊಡುವ. ಲಿಪ್ಸ್ಟಿಕ್ ಯಾವ್ದು ಹಚ್ಕೊಂತೀನಿ ನೋಡಿ, ಇದೊಂದು ಐತೆ. ಮಣ್ಣು ಹಚ್ಚಿದ್ದೆಲ್ಲ ಚಲೋ ಆಗೈತೆ ಅಂದೆಲ್ಲ, ಅದು ಸ್ವಲ್ಪ ತಗೊಂಡು ಹಚ್ಕೊ. ಕಿತ್ಕೊಂಡು ಹಚ್ಕೊಬೇಕನ ಅದನ್ನು? ಬರಸ್ತೀನಿ. ನಾವೆಲ್ಲ ಲೈಟಾಗಿ ಬೇಕು ನಮ್ಗೆ. ಇರು ಲೈಟಾಗಂತ ತಕ್ಕೊಡ್ತೀನಿ. ನಮ್ಮ ಮಮ್ಮಿಗೆ ಇವತ್ತು ಮಸ್ಕರ ಹಚ್ಚೋಣ. ಮಸ್ಕರ ಅವರೆಕಾಳು ಬೆಳೆಸಿರೋದು ನೋಡಿ, ಊರಲ್ಲಿ ಹೆಂಗೆ ಕೂತ್ಕೊಂಡೈತೆ. ನೋವು ಆಗ್ತೈತೆ ಅದು ಆ್ಯಕ್ಚುಲಿ. ಲೈಟ್ ಹತ್ತತಿಲ್ಲ ಅದು. ನಂದು ಚಾರ್ಜ್ ಇಲ್ಲ, ಕರೆಂಟ್ ಬೇರೆ ಇಲ್ಲ ಮನೆಗೆ. ಜಾಸ್ತಿ ಆಯ್ತು ಮಮ್ಮಿ, ಒರೆಸ್ಕೊಂತೀನಿ ನೀನು ಸಾಕಷ್ಟೇ.
ಲಿಪ್ ಕಲರ್ ನಿನಗೆ ಹಂಗೆ ಅನ್ಸಾಗತ್ತೈತೆ ಅದು ಲಿಪ್ ಕಲರ್ ಅಲ್ಲ ಅದು. ಇಲ್ಲಿ ಹತ್ತೇ ಇಲ್ಲ. ಯೂಟ್ಯೂಬ್ ವಿಡಿಯೋ ನೋಡಕತ್ತೇನಮ್ಮ. ಹಾಯ್ ಫ್ರೆಂಡ್ಸ್, ನಾ ಇವತ್ತು ಲಿಪ್ಸ್ಟಿಕ್ ಹಚ್ಕೊಂಡೀನಿ. ತಿರಿ ಇಲ್ಲಿ ಬಾ ಮಸ್ಕರ ಹಚ್ತೇನೆ. ಕಣ್ಣು ಹಿಂಗೆ ಬಿಡು. ಕೆಳಗೆ ಮಾಡು ಕಣ್ಣು. ಇರಮ್ಮ ಒಂದು ನಿಮಿಷ. ಇವಾಗ ಕಣ್ಣು ಮುಚ್ಚು. ಸ್ವಲ್ಪ ಹಚ್ಚಿದಂಗೆ ಐತೆ. ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಬ್ಲೌಸ್ ಹೊಲ್ಸೋಣ ಅಂತ ಹೋಗ್ತಾ ಇದ್ದೀವಿ. ಅದು ಯಾವ ಸೀರೆ ಅಂತ ತೋರಿಸ್ತೀನಿ. ಇಬ್ಬರದು ಒಂದೇ ಥರ ಸೀರೆ ಇದೆ, ಟ್ವಿನ್ನಿಂಗ್ ಸೀರೆ ಆ್ಯಕ್ಚುಲಿ. ಸೊ ಅದನ್ನು ಬ್ಲೌಸ್ ಹೊಲಿಸ್ಬೇಕಿತ್ತು. ಸೊ ಅಲ್ಲಿಗೆ ಹೋಗೋಣ ಇವಾಗ. ಲೆಟ್ಸ್ ಗೋ. ಇವರು ಹಚ್ಕೊಂಡ್ಮೇಲೆ ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಕೇಳಿಸ್ಕೊಳ್ಳಿ. ಹಿಂಗೆ ನೋಡಿದ್ರೆ ಕ್ಯಾಮ್ರಾ ಕಾಣ್ತೈತಿ. ಹುಡುಗಿ ಹಚ್ಕೊಳ್ಳೋದು ಒಂದಿನ ನೋಡಿದ್ರೆ ಅಜ್ಜಿ ಅಲ್ಲ, ಹಚ್ಕೊಳ್ಳೋದು ಒಂದಿನ, ಕೇಳೋದು 108 ಪ್ರಶ್ನೆ. ಅಜ್ಜಿ ಯಾಕಂದ್ರೆ ನಾವು ನಿಮ್ಮ ಹಂಗೆ ದಿನ ಹಿಂಗೆ ಬಡ್ಕೊಂಡು ನಾವು ಫ್ಯಾಷನ್ ಮಾಡ್ರಲ್ಲ, ಯಾವಾಗ ಒಂದಿನ ಹಚ್ಕೊಂಡಿರ್ತೀವಿ. ಅಂತಾನೆ ಕಾಣ್ತೈತಿ. ಏನು ತಿಕ್ಕೊಂತಾರ ಏನೋ ಅನ್ಕೊಂಡು ಯಾರೇನು ತಿಕ್ಕಂತಾರಲ್ಲ, ನಮಗೆ ಏನು ಇಷ್ಟ ಅದನ್ನ ಮಾಡ್ಬೇಕಷ್ಟೇ ಅಲ್ವಾ. ಆ್ಯಕ್ಚುಲಿ ನಂದು ಬ್ಯಾಟ್ರಿ ಲೋ ಇದೆ ಆ್ಯಂಡ್ ಆಲ್ಸೋ ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಬರೋಣ ಬನ್ನಿ. ಸೀರೆ ಎಲ್ಲ ಇಲ್ಲಿದ್ದಾವೆ. ಸೊ ಟ್ವಿನ್ನಿಂಗ್ ಸೀರೆ ಇದೆ ಆ್ಯಕ್ಚುಲಿ, ತೋರಿಸ್ತೀನಿ ಹೊಲ್ದಾದ್ಮೇಲೆ. ಸೊ ಇವಾಗ ನಾವು ಹೊರಡಬೇಕು. ಚೆನ್ನಾಗಿ ಕಾಣಿಸ್ತದೆ, ಸೂಪರ್. ದೂರದಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿವಾಗ ಅವರೆಕಾಳು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವರೆಕಾಳು ಪಲ್ಯ ಹೆಚ್ಚಿಟ್ಕೊಂಡಾಯಿತು. ಸೊ ಥಿಂಕಿಂಗ್ ಬೇಯಿಸ್ಬಿಟ್ಟು ಮಾಡಲ ಹಾಗೆ ಡೈರೆಕ್ಟಾಗಿ ಮಾಡಲ ಅಂತ ಐ ಆಮ್ ಥಿಂಕಿಂಗ್ ಅಬೌಟ್ ದಟ್ ಆ್ಯಕ್ಚುಲಿ. ಓಕೆ ಬನ್ನಿ ಮಾಡುವ. ಸೊ ನಾನು ಮಾಡಿರೋ ಅವರೆಕಾಳು ಪಲ್ಯ ಆ್ಯಂಡ್ ಚಪಾತಿ. ಫಸ್ಟ್ ಟೈಮ್ ಅವರೆಕಾಳು ಪಲ್ಯಕ್ಕೆ ನಾನು ಕೊಬ್ಬರಿ ಹಾಕಿದ್ದೀನಿ. ಇನ್ಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಸ್ವಲ್ಪ ಟೇಸ್ಟ್ ಮಾಡೋಣ, ಇನ್ಮೇಲೆ ರೂಢಿ ಮಾಡ್ಕೊಳ್ಳೋಣ ಅಂತ. ಸೊ ಹಾಗಾಗಿ ಇವತ್ತು ಮಾಡಿದ್ದೀನಿ. ಟೇಸ್ಟ್ ಹೆಂಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀನಿ. ಕಾಲ್ ಬಂತು. ಎಸ್ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಏನಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಹಂಚಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಲವ್ ಯು ಆಲ್. ಬಾಯ್.